ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇದು ಮಂಗಳವಾರದಿನ ವ್ಲಾಗು. ಮಂಗಳವಾರ ಬೆಳಗ್ಗೆ ಗಂಟೆ ಇವಾಗ ಒಂದು 6:30 ಆಗಿದೆ. ಈಗ ನಾನು ಬೆಳಗ್ಗೆ ಎದ್ಬಿಟ್ಟು ರೆಡಿಯಾಗಿ ಒಂದು ಲೋಟ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇವತ್ತು ರಾತ್ರಿನೂ ನನಗೆ ಸರಿಯಾಗಿ ನಿದ್ದೆನೇ ಬಂದಿರಲಿಲ್ಲ. ಬೆಳಗ್ಗೆ ಬೇಗನೆ ಎಚ್ಚರಿಕೆ ಆಯಿತು. ಇವತ್ತು ತನ್ನೂ ಕೂಡ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಅಂದರೆ ಸ್ಕೂಲಿಗೆ ಅಂತಂದರೆ ಏನಾದರೂ ಸ್ಕೂಲಲ್ಲಿ ಡೌಟ್ಸ್ ಇದ್ದರೆ ಬಂದುಬಿಟ್ಟು ನೀವು ಕ್ಲಿಯರ್ ಮಾಡ್ಕೋಬೋದು ಅಂತಂದಿದ್ರು ಎಕ್ಸಾಮ್ ಬಗ್ಗೆ. ಹಂಗಾಗಿ ಅವಳು ಇವತ್ತು ಸ್ಕೂಲಿಗೆ ಹೋಗ್ತೀನಿ ಅಂತಂದು ಸರಿ ಅಂತೇಳಿ ನಾನು ಇವಾಗ ಬೇಗ ಎದ್ದು ಕಾಫಿ ಎಲ್ಲ ಮಾಡಿಕೊಂಡು ಕುಡಿದು, ಇವತ್ತು ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಹೊರಗಡೆ ಕೆಲಸ ಅಂತಂದರೆ ನನ್ನ ಹಸ್ಬೆಂಡ್ನ ಸ್ವಲ್ಪ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು 1.5-2 ಮಂತಿಂದ ಸ್ವಲ್ಪ ಅವರು ಹಾಸ್ಪಿಟಲಿಗೆ ಓಡಾಡ್ತಾನೆ ಇದ್ದರು. ಸ್ವಲ್ಪ ಅವರಿಗೆ ಏನೋ ಸಣ್ಣದಾಗಿ ಪ್ರಾಬ್ಲಮ್ ಆಗಿತ್ತು. ಹಂಗಾಗಿ ಯಾವ ಹಾಸ್ಪಿಟಲಿಗೆ ಹೋಗೋದು ಏನು ಅಂತ ಯೋಚನೆ ಮಾಡಿಕೊಂಡು ರಾತ್ರಿ ಎಲ್ಲ ನಿದ್ದೆನೇ ಮಾಡಲಿಲ್ಲ ನಿಜ ಹೇಳ್ಬೇಕಂದ್ರೆ. ಯಾಕಂದರೆ ಅದರ ಹಿಂದಿನ ದಿನ ಅವರು ಸ್ವಲ್ಪ ಕೆಂಪೇಗೌಡಕ್ಕೆಲ್ಲ ಹೋಗಿ ತೋರಿಸ್ಕೊಂಡು ಎಲ್ಲ ಸ್ಕ್ಯಾನಿಂಗ್ ಆ ಥರದ್ದೆಲ್ಲ ಮಾಡಿಸ್ಕೊಂಡ್ಬಂದಿದ್ರು. ಒಂದು ಸಿಸ್ಟ್ ಥರ ಇದೆ, ಅದನ್ನು ರಿಮೂವ್ ಮಾಡಬೇಕು ಅಂತಂದರೆ ಒಂದು ಸಣ್ಣದಾಗಿ ಒಂದು ಗೆಡ್ಡೆ ಥರ ಇತ್ತು, ಅದನ್ನು ರಿಮೂವ್ ಮಾಡಬೇಕು ಅಂತಂದಿದ್ರು. ಸೊ ಹಂಗಾಗಿ ಏನು ಮಾಡೋದು, ಯಾವ ಹಾಸ್ಪಿಟಲಿಗೆ ಸೇರಿಸೋದು ಅಂತ ಯೋಚನೆ ಮಾಡಿ ಅಂದರೆ ಹೊರಗಡೆ ಎಲ್ಲ ಸ್ವಲ್ಪ ವಿಚಾರಿಸಿದ್ರಿಂದ ಎಲ್ಲ ಕಡೆ ಜಾಸ್ತಿ ಅಂದರೆ ಆಪ್ರೇಷನ್ ಅಂದರೆ ಪ್ರೈವೇಟ್ ಹಾಸ್ಪಿಟಲೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಕೊಂಡು ಬಂದರು. ಕೊನೆಗೆ ನಮ್ಮ ತಾರಕ ಇದರಲ್ಲ ಅವ್ರನ್ನ ಎಲ್ಲ ವಿಚಾರಿಸಿದಾಗ ಅವರು ಒಂದಷ್ಟು ಅವ್ರ ಡಾಕ್ಟರ್ ಹತ್ರ ಎಲ್ಲ ಮಾತಾಡಿ ಅವರು ಸಜೆಸ್ಟ್ ಮಾಡಿದರು, ಒಂದಷ್ಟು ಅಮೌಂಟ್ ಆಗುತ್ತೆ, ಈ ಥರ ಮಾಡಿಸ್ಬೋದು, ಬೇಗ ಆಗುತ್ತಂತೆಲ್ಲ. ಸೊ ಅದು ಒಂದು ಆಪ್ಷನ್ ತಲೆಯಲ್ಲಿತ್ತು. ಆಮೇಲೆ ಅದಾದಮೇಲೆ ಇನ್ನೂ 1-2 ಕಡೆ ನೋಡೋಣ, ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ನೋಡೋಣ. ಯಾಕಂದರೆ ಸರ್ಜರಿ ಅಂದರೆ ಜಾಸ್ತಿ ಅಮೌಂಟ್ ಎಲ್ಲ ಆಗುತ್ತೆ, ಖರ್ಚಾಗುತ್ತಲ್ವ. ಆಮೇಲೆ ಅದು ಅಲ್ಲದೆ ಏನು ಮಾಡೋದು ಅಂತ ಸ್ವಲ್ಪ ಕನ್ಫ್ಯೂಷನಲ್ಲೇ ಇದ್ದೆ. ಹಾಗಾಗಿ ಬೆಳಗ್ಗೆನೇ ಎದ್ದು ಅದೇ ಯೋಚನೆ, ರಾತ್ರಿ ಎಲ್ಲ ಅದೇ ಯೋಚನೆ. ಬೆಳಗ್ಗೆನೇ ಇವಾಗ ಇದು ವಿಕ್ಟೋರಿಯಲ್ಲಿ ಒಂದು ಯೂರಾಲಜಿಸ್ಟು ನೆಪ್ರೋ ಅಂತ ಇದೆ, ಅಲ್ಲಿ ಯೂರಾಲಜಿ ಅಲ್ಲಿ ಕರ್ಕೊಂಡೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ. ಅಲ್ಲಿ ಕರ್ಕೊಂಡೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ತನ್ನನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗಿ ತೋರಿಸ್ಕೊಂಬರೋಣ ಅಂತ ಅಂದ್ಕೊಂಡು ಇವತ್ತು ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ಕೆಂಪೇಗೌಡದಲ್ಲಿ ಸರ್ಜರಿಗೆ ಹೇಳಿದ್ರು ಅವರು ಆಲ್ರೆಡಿ, ಹೇಳಿ ಅವರು ಡಾಕ್ಟರ್ ಹತ್ರ ಕೂಡ ಮಾತಾಡಿದ್ದಾಯಿತು. ಆದರೆ ಸ್ವಲ್ಪ ನನಗೆ ಅಮೌಂಟ್ ಎಲ್ಲ ಜಾಸ್ತಿ ಅನ್ನಿಸ್ತು, ತುಂಬಾ ಜಾಸ್ತಿನೇ ಹೇಳಿದರು. 50,000 ತನಕ ಹೇಳಿದ್ರು ಕೆಂಪೇಗೌಡದಲ್ಲೇ. ಹಂಗಾಗಿ ಇಷ್ಟೊಂದಾಗುತ್ತಲ್ಲ ಅಂತ ಯೋಚನೆ ಮಾಡಿನೇ. ಅದು ಅಲ್ಲದೆ ಅಷ್ಟಾಗುತ್ತೆ ಅನ್ನೋದಕ್ಕಿಂತ ತನುಗೆ ಇವಾಗ ಎಕ್ಸಾಮ್ ಟೈಮಲ್ಲಿ 5 days 6 days ಎಲ್ಲ ಹಾಸ್ಪಿಟಲಲ್ಲಿ ಇಟ್ಕೊಂಡು ನಾನು ಓಡಾಡೋದು ಸ್ವಲ್ಪ ಕಷ್ಟ, ಅವಳಿಗೆ ಓದ್ಕೋಬೇಕು ಬೇರೆ, ಇದೆಲ್ಲ ಒಂಥರ ತಲೆಯಲ್ಲಿ ಹೆಂಗೇ ನನಗೆ ಇತ್ತು. ಸೊ ಹಂಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಒಂದು ಸತಿ ವಿಕ್ಟೋರಿಯಾದಲ್ಲಿ ವಿಚಾರಿಸಿ ನೋಡೋಣ, ಅದೇ ನೆಪ್ರೋದಲ್ಲಿ ವಿಚಾರಿಸೋಣ ಅಂತೇಳಿ ಇವಾಗ ಹೊರಟಿದ್ದೀವಿ. ಬೆಳಗ್ಗೆ ಮಾತ್ರ ಇಟ್ಕೊಂಡು ಕೆಂಪೇಗೌಡದ ಮಾತ್ರ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಅಷ್ಟೇ. ಎಲ್ಲ ಆಳು ಬಿದ್ದಂಗೆ ಆಗ್ಬಿಟ್ಟೈತೆ, ಧೂಳು ಎಲ್ಲ ಅಲ್ವಾ. ಶೂಟಿಂಗ್ ಮಾಡೋಕೆ ಕೊಡ್ತಾರಲ್ಲ, ನೀಟಾಗಿ ಇಟ್ಕೋಬೇಕು ತಾನೆ. ಯಾರಾದರೂ ಇದ್ದಾರಾ ಅಂತ ಇದ್ರ ಒಳಗಡೆ ವಾಸ ಅಲ್ಲ, ಅದ್ರಲ್ಲಿ ಒಂಥರ ಇದ್ರ ಥರ ಇತ್ತಲ್ಲ, ಅಲ್ಲ ಎಂಥದ್ದು ಒಂಥರ ವಟಾರ ಥರ ಇತ್ತಲ್ವಾ. ಹಾಂ, ವಾಣಿ ವಿಲಾಸ ಹಾಸ್ಪಿಟ್ಲ್ ಇತ್ತಲ್ಲ, ಅದೆಲ್ಲೋಯ್ತು ಇದೇನಾ ಅಂತ. ಹಿಂದೆ ಆಗ್ಬಿಡ್ತಾ ಹಾಸ್ಪಿಟಲು.
ಮನೆ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಗಳು ಮಗು ವಿಕ್ಟೋರಿಯಾ ಎಲ್ಲಿದೆ ವಿಕ್ಟೋರಿಯಾ? ಎಲ್ಲೋಗೋದು ಮುರಳಿ? ಹಿಂಗಿದೆ ಆ ಹಾಂ ಫ್ರೆಂಡ್ಸ್, ಈಗ ತೋರಿಸ್ಬಿಟ್ಟು ಡಾಕ್ಟ್ರ್ ಹತ್ರ, ಹಾಗೆಯೇ ಬ್ಲಡ್ ಚೆಕಪ್ ಅಂತ ಇರುತ್ತೋ ಅದನ್ನೆಲ್ಲ ಬ್ಲಡ್ ಚೆಕ್ಕಿಗೆ ಕೊಟ್ಬಿಟ್ಟು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಅಷ್ಟೆಲ್ಲ ತೋರಿಸಿ ಬರೋಷ್ಟೊತ್ತಿಗೆ ಟೈಮು 12:45 ಆಗೋಯ್ತು. ಬ್ಲಡ್ ರಿಪೋರ್ಟ್ನೆಲ್ಲ ನಮಗೆ 3:30 ಮೇಲೆ ಬನ್ನಿ, ಅವಾಗ ಕೊಡ್ತೀನಿ ಅಂತಂದರು. ಸೊ ಅಷ್ಟೋ ತನಕ ಇಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ, ತನು ಬೇರೆ ಸ್ಕೂಲ್ಗೆ ಹೋಗಿದ್ದಾಳೆ. 1:30ಗೆ ಬಿಡ್ತಾರೆ ಅಂತೇಳಿ ಇವಾಗ ಮತ್ತೆ ಮನೆ ಕಡೆ ವಾಪಸ್ ಹೋಗ್ತಾ ಇದ್ದೀವಿ. 3:30ಗೆ ಬಂದರೆ ಆಯಿತು ಅಂತ. ಇದು ಇಲ್ಲೇ ಪಾರ್ಕಿಂಗಲ್ಲಿ ಗಾಡಿ ಹಾಕಿದ್ವಿ. ಇದೇ ಕೆಂಪೇಗೌಡ ತಾನೆ? ಆಂಧ್ರದಲ್ಲಿ ಅಶ್ವರಂಗಾಗಿತ್ತು. ನಾನು ಜೋಳದ ರೊಟ್ಟಿ ಹೋಟೆಲಲ್ಲಿ ಜೋಳದ ರೊಟ್ಟಿ ಮಾಡ್ತಿದ್ದೆ. ನನ್ನ ಹಸ್ಬೆಂಡು ಕೂಡ ಊಟ ಮಾಡಿದ್ರು. ಈಗ ಮನೆಗೆ ಬಂದಿದ್ದೀವಿ. ಆಯ್ತಾ? ಒಂದು ಜೆರಾಕ್ಸ್ ಪೇಪರ್ ತಗೊಂಡ್ಬಂದಿಲ್ಲ. ಜೆರಾಕ್ಸ್ ಮಾಡಿಸ್ಕೊಂಡು ಹೋಗ್ಬೇಕಂತ ನಂಗೆ ಗೊತ್ತಿಲ್ಲ ಚಿನಿ. ಎಂತ ದಡ್ಡಿ ಅಂದ್ರೆ ಚಿನಿ, ನಾನು ಯಾವತ್ತೂ ಹೋಗಿಲ್ಲ ಚಿನಿ. ಇವಾಗ ಎಲ್ಲಾರ ಹೋದ್ರೆ ಒಂದು ಪೆನ್ ಇಕ್ಕೊಂತಾರ ತಾನೆ, ಏನಕ್ಕೆ ಗಂಡಸ್ರು ಇಟ್ಕೋಬೇಕು. ನಿನಗೆ ಜೇಬೇನೋ ಕೊಟ್ಟಿದ್ದಾನೆ ದೇವ್ರು, ನಿನಗೆ ಪೆನ್ ಇಟ್ಕೋಬೇಕು. ನೀನು ನನಗೆ ಹೇಳ್ತೀಯ ಪೆನ್ ಇಟ್ಕೋ ಅಂತ. ನಾನು ಸ್ಕೂಲಿಗೆ ಹೋದ್ರು ಖಾಲಿ ಬ್ಯಾಗ್ ಒಂದು ಅಲ್ಲಾಡ್ಸ್ಕೊಂಡ್ ಬಂದ್ಬಿಡ್ತಾಳ. ಖಾಲಿ ಬ್ಯಾಗ್ ಅಲ್ಲಿ ಆಧಾರ್ ಕಾರ್ಡು, ಇದ್ರ ಕಾರ್ಡು ಎಲ್ಲ ಇಟ್ಕೊಂಬರೋದು ನಾನು. ಮತ್ತೆ ಅಲ್ಲಿ ಹೋಗಿ ವಿಚಾರಿಸಿ ಅಂದ್ರೆ ಅದು ವಿಚಾರಿಸಲ್ಲ, ಸುಮ್ಮನೆ ನಿಂತಿರ್ತಾಳೆ. ಅಲ್ಲ ಚಿನಿ, ನಾನು ಸೆಕ್ಯೂರಿಟಿ ಎಲ್ಲರನ್ನು ಕೇಳಿದೆ ಚಿನಿ, ಸಿಸ್ಟರ್ಗಳು ಕೇಳಿದೆ, 2 ಜನ ಹತ್ರ ಕೇಳಿದೆ. ನೆಪ್ರೋ ಅದ್ರೊಳಗಡೆ ಬೇರೆ ಇದೆ, ನ್ಯೂರಾಲಜಿಸ್ಟು, ನ್ಯೂರಾಲಜಿನೇ. ಇವಾಗ ನೀನೇ ಹೋಗ್ತೀಯಾ? 3:15ಗೆ ರಿಪೋರ್ಟ್ ಕೊಡ್ತಾರೆ, 3:15ಗೆ ಹೋಗ್ಬೇಕು. ತನು ಸ್ಕೂಲಿಂದ ಜಸ್ಟ್ ಬಂದಾಳೆ. ನಾಳೆನೂ ಐತಂತ ರಿವಿಷನು. ಸ್ಪೆಸಿಮೆನ್ ಪೇಪರ್ ಮಾಡಿಸೋದು. ಅರ್ಥ ಆಯ್ತಾ? ಮಾಡಿದೆ ನಾನು ಎಲ್ಲದೂ ಕರೆಕ್ಟಾಗಿ. ಎಲ್ಲ ಕರೆಕ್ಟಾಗಿ ಬಂತ? ಒಂದೊಂದು ತಪ್ಪು 3 ಕ್ವಶನ್ ತಪ್ಪು ಮಾಡಿದ್ರು. ನನಗೆ ತಿಂದಿಲ್ಲ, ಶಾರ್ಟ್ ಬ್ರೇಕ್ ಬೇರೆ 10 ನಿಮಿಷ ಇದ್ದಿದ್ದು. ಸ್ವಲ್ಪ ನಂಗೆ ಹೆಂಗೋ ಆಗ್ತಾ ಇತ್ತು ಆಗಲೇ, ಅದಕ್ಕೆ 3 ಕ್ವಶನ್ ತಪ್ಪು ಮಾಡಿದೆ. ಇಲ್ಲಾಂದ್ರೆ ಸರಿಯಾಗಿ ಮಾಡಿ. 11 × 21 131 ಅಂತ, 231 131 ಅಂತ ಬಂದ್ಬಿಟ್ಟಿತ್ತು. ಅದಕ್ಕೆ ಇವಳು ನಾನು ಹೇಳಿದೆ ಬೇಡ ಇರಮ್ಮ ನೋಡೋಣ. ವಯಸ್ಸಿಲ್ಲ, ವಯಸ್ಸು ಅಂದ್ರೆ ಬೈದಿಲ್ಲ ಅಂದ್ರೆ ನೋಡು, ಅದಕ್ಕೆ ಈ ಥರ ಹುಷಾರಾಗಿರ್ಬೇಕು, ಕರೆಕ್ಟಾಗಿ ನೋಡಬೇಕು. ಸಣ್ಣ ಮಿಸ್ಟೇಕು ಅಂತ ದೊಡ್ಡ ಇದು ಆಗುತ್ತೆ ಅಂತ.
ನಾನು ದಯವಿಟ್ಟು ಆ ಅಪ್ಪ ನನ್ನಿಂದ ದೂರ ಹಿಡಿಲ್ಲ ಹೆಂಗ್ ಹೊಡ್ಸ್ಕೊಡುತ್ತೆ ಅಂತ ನಾನು ನೆನ್ನೆಯಿಂದ ನನ್ನ ಕೈನ ನನ್ನ ಹತ್ರ ಇಟ್ಕೊಂಡಿದ್ದೀನಿ ಅಂದ್ರೆ ಪುಣ್ಯ ಪಟ್ಟಿದೆ. ಅಷ್ಟು ಕೋಪ ಬರ್ತಿದೆ. ನಿಮ್ಮಪ್ಪ ಟೆನ್ಷನಲ್ಲಿ ಆಗ್ಬಿಟ್ಟವನೇ ಚಿನ್ನಿ. ಈಗ ಹೆಂಗೆ ಏನು ಮಾಡೋದು ಮಾತಾಡ್ತಾ ಇದ್ದಾರೆ. ರೀಸನ್ ಅಲ್ಲ ಚಿನ್ನಿ, ಭಯ ಆಗ್ಬಿಟ್ಟೈತಿ ಈಗ ಹಾಸ್ಪಿಟ್ಲಲ್ಲಿ. ಈಗ ಅಣ್ಣವ್ರಿಗೆ ಹೆಂಗಾಗ್ತೈತೆ ಗೊತ್ತಾ, ಹಂಗೆ ಅದು ಹೇಳ್ತಾ ಇರೋದೆಲ್ಲ ರಿಪೋರ್ಟ್ ಇದು ಎಲ್ಲ ಚೆಕಪ್ ನೋಡ್ಬಿಟ್ಟು ಇವಾಗ ಬೇಡ ಆಪ್ರೇಷನ್ನು ಅಂತ ಹೇಳ್ಬಿಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಅಲ್ಲಿ ನೋಡಿದರೆ ಸ್ಕ್ಯಾನಿಂಗಲ್ಲಿ ಆಪ್ರೇಷನ್ ಮಾಡ್ಬೇಕಂತ ಬಂದೈತೆ. ಅಣ್ಣಂಗೆ ಬ್ಲಡ್ ಟೆಸ್ಟ್ ನೋಡ್ಬಿಟ್ಟು ಆಪ್ರೇಷನ್ ಬೇಡ ಅಂದ್ಬಿಡ್ತಾರೆ. ಆಲ್ರೆಡಿ ಸಿಸ್ಟ್ ಬೆಳೆದೈತೆ ಆಯಿತಾ, ಅದನ್ನು ಇವಾಗ ತೆಗಿಲೇಬೇಕು. ತೆಗಿದೆ ಸಿಸ್ಟ್ ಹಂಗೆ ಕರಗಿಸ್ಬಿಡ್ತಾರಾ? ಕರಗಿಸ್ತಾರೆ ನಿನಗೆ ತಲೆಯಲ್ಲಿ. ಅಲ್ಲೇ ಜಾಸ್ತಿ ಬೆಳೆದೈತೆ ಅಂತೆಲ್ಲ ತೋರಿಸ್ತಾ ಇದ್ದಾರೆ. ಇಷ್ಟು ದಿನ ತನಕ ಯಾಕೆ ಬಿಟ್ಕೊಂಡ್ರಿ ಅಂತ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ. ಅಣ್ಣ ಅದೇನೋ ಹೇಳ್ತಾರಲ್ಲ ನನಗೆ ಟೆನ್ಷನ್ನು, ಭಯ ಶುರುವಾಗ್ಬಿಟ್ಟೈತೆ. ಹಾಂ, ಭಯ ಇಲ್ಲ, ಮುಖದಲ್ಲೇ ಗೊತ್ತಾಗ್ತಾಯಿತ್ತು ಭಯ ಎಷ್ಟಿದೆ ಅಂತ. ಭಯ ಅಂತ ಏನಿಲ್ಲ ಚಿನ್ನಿ, ಅಲ್ಲಿ ಮಲಗ್ಬೇಕಲ್ಲ ನನ್ನ ಮಕ್ಕಳು ಏನೋ ಮಾಡಕ್ಕೆ ಹೋಗಿ ಏನೋ ಮಾಡ್ಬಿಟ್ಟು. ನಾನು ಅದೇ ನಾ ಅದಕ್ಕೆ ಸಣ್ಣ ಜ್ವರ ಬಂದರೂ ನಂಗೆ ಹಾಸ್ಪಿಟ್ಲಿಗೆ ಹೋಗೋಕೆ ಇಷ್ಟ ಆಗಲ್ಲ. ಅದು ಕ್ಲಿನಿಕ್ ಇರಲಿ ಏನೇ ಇರಲಿ ನನಗೆ ಹೋಗೋಕೆ ಇಷ್ಟ. ಅಲ್ಲಿ ಒಳ್ಳೆ ಸರ್ಜನ್ಗಳು ಇರ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸುಮ್ಮನೆ ಸರ್ಜನ್ ಆಗೋಕ್ಕೆ ಸಾಧ್ಯ ಇಲ್ಲ ಗೊತ್ತಾ. ಅದು ನಾನು ಏನು ಸ್ವಲ್ಪ ಹಿಂಗೆ ನೋಡ್ತೈತೆ, ಏಕೆ ತುಂಬ ನೋಡ್ತೈತಲ್ಲ ಅಲ್ಲಿ ನಿಂತ್ಕೊಂಡು ಚಿನ್ನಿ. ಇವ್ರು ಏನು ನಿಂತಿಲ್ಲ ಚಿನ್ನಿ. ಹೋಗ್ಲಿ ಮನೆ ನೀವು ಕುತ್ಕೊಂಡು ನಿನ್ನ ಕೈಲಿ ಆಗಲ್ಲ, ನನಗೆ ತೊಗೊಬರ್ತೀನಿ ಬಿಲ್ಲು. ಏನಿಲ್ಲ ಚಿನ್ನಿ. ನನಗಿಂತ ಮುಂಚೆ ಅಣ್ಣನೇ ಓಡಾಡ್ತಿದ್ರೆ ನಾನೇನು ಮಾಡಲಿ? ಕೂತ್ಕೊಂಡು ಅಲ್ಲಿ ಬಂದು ಅಲ್ಲಿ ಕೂತ್ಕೊಂಡು ಏನು ಮಾಡಿ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಅಂತಂದ್ರೆ ಏನು ಮಾಡೋಣ ಚಿನ್ನಿ? ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಅಟ್ಲೀಸ್ಟ್ ಪೇಷಂಟ್ನ ಕರ್ಕೊಂಡೋದ್ಮೇಲೆ ಜೊತೆಲಿ ಬಂದವ್ರು ಏನು ಮಾಡ್ತಾರೆ ಹೇಳು? ಪೇಷಂಟ್ ಆಗ್ಬಿಟ್ಟಿದ್ದು ಅಲ್ಲ ಚಿನ್ನಿ ಅಲ್ಲಿ ದೊಡ್ಡ ಕ್ಯೂ ಇತ್ತು ಚಿನ್ನಿ, ನಾನೇನು ಮಾಡಲಿ? ಇಷ್ಟುದ ಕ್ಯೂ ಆಯಿತಾ? ಮಾಡಬೇಡ ನೀವು, ಸುಮ್ಮನೆ ಬಂದು ಗೂಬೆ ತರಬೇಡ. ಇಲ್ಲ, ಬ್ಲಡ್ ಟೆಸ್ಟ್ಗೆಲ್ಲ ಅವರವರೇ ಹೋಗ್ಬೇಕು. ನಾನು ಹೋಗೋಕ್ಕಾಗತ್ತಾ? ನಮ್ಮ ಪೇಷಂಟನ್ನು ಮಾತ್ರ ಬಿಡ್ತಾರೆ ಒಳಗಡೆ. ನೀವು ಹೊರಗೆ ಹೋಗಿ ಅಂತಾರೆ. ನಾವೇನು ಮಾಡೋಣ? ಲಾಸ್ಟಿಗೆ ಆಮೇಲೆ ನಾನು ನಿಂತಿರ್ತೀನಿ, ನೀನು ಹೋಗ್ಬಿಟ್ಟು ಬಾ ಅಂದೆ. ಆಮೇಲೆ ನಂಗೆ ಗೊತ್ತಾಯಿತು ಕಾಲು ನೋವ್ತೈತೆ, ನಾನು ನಿಂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತೇಳಿ ನಾನು ನಿಂತಿದ್ದೆ ಅಷ್ಟೇ. ಹಾಂ, ಎಲ್ಲಿ ಮೇಲೆ ಕಡೆ ಸೆಂಟ್ರಲ್ಲಿ ಇಲ್ಲ, ಎಷ್ಟೊತ್ತಿಗೆ ಹೋಗ್ಬೇಕು? ಈಗ ಹೋಗ್ಬೇಕು 3:30ಗೆ. ಚಪ್ಪಲ್ ಬೇಡ ಅಲ್ಲ? ಹಾಂ, ಚಪ್ಪಲ್ ಬೇಡ, ಶೂ ಅಕ್ಕ. ಹಾಂ, ಸ್ವಲ್ಪ ನೀರು ಕೊಡಿ, ಇಲ್ಲ ಟೇಬಲ್ ಮೇಲೆ ಇಟ್ಟಿಲ್ಲ ನೀರು. ಇದು ಸ್ವಲ್ಪ ಹಾಕಿ. ಹಾಂ, ಅಪ್ಪ ಎಲ್ಲೋಯ್ತು? ಕೆಳಗೆ ಹೋಯ್ತು ಅನ್ಸುತ್ತೆ. ಗಾಡಿ ಹತ್ರ ಹೋಯ್ತಾ? ತಾ ಗಿಡ ಹಂಗೆ ಚೆಲ್ಬೇಡ ಜಾಸ್ತಿ. ನಾನು ಚೆಲ್ಲಿಲ್ಲ, ನೀರು ಚೆಲ್ಲಿ. ಬನ್ನಿ. ಆಯ್ತು ಬೆಲ್ಲಿ ಜಿಪ್ಪಾಕು. ಈ ರಿಪೋರ್ಟ್ಗಳಿಗೆ ಒಂದು ಫೈಲ್ ತಗೋಬೇಕಾಯ್ತು ನೋಡಿ. ಅಲ್ಲೇ ಇತ್ತು. ಯಾವುದು? ಅಲ್ಲಿ ನಂದು ಪ್ಲಾಸ್ಟಿಕ್ ಫೈಲ್. ಅದರಲ್ಲಿ ಏನೂ ಇಟ್ಟಿಲ್ಲ. ತೆಗಿ ಹಂಗಾರೆ, ನೀವೇ ಚಪ್ಪಲಿಗೆ ತೆಗಿ, ಬೀಗ ತೆಗಿ. ಅದರಲ್ಲಿ ಇದು ಇಡ್ತಾ ಇದ್ದೆ, ಟಿಕೆಟ್. ಆಲ್ ಟಿಕೆಟ್ ಇಟ್ಟಿದೆಯಾ? ಈಗ ಇಟ್ಟಿಲ್ಲ, ಬ್ಯಾಗಲ್ಲಿ ಇಟ್ಟಿದ್ದೀನಿ. ಅವ್ರು ಹೇಳಿದ್ರು ಫೈಲಲ್ಲಿ ತೊಗೊಬಂದು. ಫೈಲ್ ಅಲೌಡ್ ಇಲ್ಲ ಒಳಗೆ. ಹೌದಾ? ಜಸ್ಟ್ ಇಟ್ಕೋಬೇಕಾದ್ರೆ ಫೈಲಲ್ಲಿ ಇಟ್ಕೊಂಡಿರಿ ಅಂದಿದ್ರು. ಎಲ್ಲಿ ಬ್ಯಾಗ್ ಅಲ್ಲೇ ಬ್ಲೂ ಕಲರ್. ಎಲ್ಲಿ ಬ್ಲೂ ಕಲರು? ಬ್ಲೂ ಕಲರ್ ಅಲ್ಲೇ ಇದೆ ನೋಡಿ.
ಇದಾ? ಅದ್ರಲ್ಲಿ ಇಡಕ್ಕಾಗುತ್ತಾ? ತನ್ಮಯ ಅದನ್ನ ತೆಗೀರಿ. ಯಾರು ಗೊತ್ತಾಗ್ಬಾರ್ದು ಎಲ್ಲೂ ಹೋಗಿದ್ವಿ ನಾವು. ಕರೆಕ್ಟ್ ಆಗಲ್ಲ. ಬನ್ನಿ. ನೀಡಿ ಕೀ. ಏಕೆ ನಿದ್ದೆ ಸರಿಯಾಗಿಲ್ವಲ್ಲ ಅದಕ್ಕಂತ. ಎಳ್ನೀರು ಕುಡಿಕೆ ಚೆನ್ನಾಗಿರುತ್ತೆ. ಏನಾಗ್ತಿದ್ದಡ? ಏನ? ಸ್ಟ್ರಾಬೆರಿ ಕೇಳ್ತಿದ್ದಲ್ಲ ಮೊನ್ನೆಯಿಂದ. ಸ್ಟ್ರಾಬೆರಿ ಬಂದೈತೆ ನೋಡು ತನಗೆ. ನಿಮಗೂ ಬಂದಿದೆ. ಓ, ಇದು ಸ್ಟ್ರಾಬೆರಿನಾ? ಇದಲ್ಲ. ಅದಕ್ಕೆ ಮನೆ ತಗೋ. ಇಲ್ಲಿ ಬುಟ್ಟಿಗಳು ನೋಡೋಕೆ ಇಷ್ಟ. ಬುಟ್ಟಿ ಡಿಸೈನ್ ಬುಟ್ಟಿಗಳು. ವಾವ್, ಸಖತ್ತಾಗಿದೆ ಬುಟ್ಟಿಗಳು. ವೆರಿ ನೈಸ್. ಮತ್ತು ಪರ್ಮಿಷನ್ ಇಲ್ಲ ಅಂದರೆ ಮಾಡೋಕ್ಕಾಗುತ್ತಾ? ರೇಟ್ ಜಾಸ್ತಿ ಹೇಳ್ತಾರೆ ಚಿನ್ನಿ. ಅವ್ರು ತುಂಬ ಕಷ್ಟಪಡ್ತಾರೆ ಚಿನ್ನಿ. ನಾವು ರೇಟು ಅಂತ ಮಾತಾಡೋದಲ್ಲ, ಅವ್ರು ಎಷ್ಟು ಅದನ್ನು ನೇಯಕ್ಕೆ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ಶ್ರಮ. ಅವ್ರ ಶ್ರಮಕ್ಕೆ ನಾವು ಬೆಲೆ ಕೊಡೋಕ್ಕಾಗಲ್ಲ. 10 ರೂಪಾಯಿ 20 ರೂಪಾಯಿ 30 ರೂಪಾಯಿಗೋಸ್ಕರ ತುಂಬ ಕಷ್ಟಪಡ್ತಾರೆ. ಬುಟ್ಟಿ 100 ರೂಪಾಯಿ 150 ರೂಪಾಯಿ ಆಗೈತೆ. 100 ರೂಪಾಯಿ 150 ರೂಪಾಯಿಗೆ ಎಷ್ಟು ಹೊತ್ತು ಅವರು ಕೆಲಸ ಮಾಡಬೇಕು ಗೊತ್ತಾ ಬುಟ್ಟಿ ಎಣಿಯೋಕ್ಕೆ? ನಾವು ಈಸಿಯಾಗಿ ಹೇಳ್ಬಿಡ್ತೀವಿ 100 ರೂಪಾಯಿ 150 ರೂಪಾಯಿ ಅಂತ. ಅವ್ರ ಪರಿಶ್ರಮ. ಕೋಟೆ ಚಿನ್ನಿ ದೇವಸ್ಥಾನ ಕೈ ಮುಗಿಚಿನಿ. ಕೋಟೆ ಪ್ರಸನ್ನ ವೆಂಕಟರಮಣ ಸ್ವಾಮಿ. ಎಲ್ಲರೂ ಮುಗಿಸ್ಬಿಟ್ರು ಅಂತ ಬರ್ತಾ ಇದ್ದಾರೆ. ಹಾಂ, ಹೇಳ್ತಾರೆ ಮಗುವಿಗೆ ಬಂದಿರೋ ಟ್ಯಾಬ್ಲೆಟು ಆಲ್ರೆಡಿ ಆಪರೇಷನ್ ಮಾಡ್ಬೋದು. ಅದೇ ಇನ್ನಲ್ಲಿ ಡಿಲೇ ಆದರೆ ಆಗಲ್ವಲ್ಲ? ಹೌದಾ? ಫ್ರೆಂಡ್ಸ್, ಮತ್ತೆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ರಿಪೋರ್ಟ್ ಎಲ್ಲ ಇಸ್ಕೊಂಡು ಮತ್ತೆ ಅವರು ಸರ್ಜನ್ನು ನೆಕ್ಸ್ಟ್ ಮಂಗಳವಾರ ಸಿಗ್ತೀನಿ ಅಂತಂದರು. 1 ವಾರದ ತನಕ ಕಾಯಬೇಕಲ್ಲಪ್ಪ ಅಂತ ಯೋಚನೆ ಮಾಡಿ ಮತ್ತೆ ಏನು ಮಾಡೋದು ಅಂತ ವಾಪಸ್ ಬರ್ತಾಯಿದ್ದೀವಿ. ಈಗ ನಮ್ಮ ತನು ಫಸ್ಟ್ ಟೈಮ್ ಟೆಸ್ಟ್ ಮಾಡ್ತಿರೋದು.
ಆ ಥರನೂ ತಿನ್ನೋದು ಅದು. ಬರುತ್ತಾ? ಅದ್ರ ಹೆಸರು ಏನು ಹೇಳ್ಬೋದು? ಏನು ಕಾಯಿ ಇದು? ಏನಂತ ಹೆಸರು? ಚಿನಿ ಹಣ್ಣು ಟ್ಯಾಟು ನೋಡಲಿ ಚಿನಿ, ಅಲ್ಲಿ ಕುತ್ಕೆಲಿ ನಾಯಿದು ಇದೆ. ನಿಮ್ಮ ಅಪ್ಪಂದು ಯಾವಾಗಲೂ ನೀವು ಪ್ರಿನ್ಸಸ್ ಟ್ರೀಟ್ಮೆಂಟ್. ಕೈ ಇದಾಗಿರುತ್ತೆ ಸೈಡ್ಗೆ. ಅದಲ್ಲಿ ನೀರಿರುತ್ತೆ. ಹಾಂ, ಅದು ನೀರಿರುತ್ತೆ. ತಿನ್ನೋಡ ಹೆಂಗೆ ಆರುತ್ತೆ ನೋಡು, ಹಂಗೆ ಕಚ್ಚಿ ಕೆಡ್ಬೋದು ನೀರು. ಹೆಂಗಿದೆ ಅಡ? ಚೆನ್ನಾಗಿದೆಯಾ? ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾಯಿದೆಯಲ್ಲ, ಅದಕ್ಕೆ ಕೇಳಿದ್ದು. ಚೆನ್ನಾಯ್ತಾ? ನೀರಿಲ್ಲ, ನೀರಿಲ್ವಾ? ಎಳ್ನೀರು ಬಂಬ್ಳ ಥರನೇ ಬರೋದು. ನಿಧಾನ ತಿನ್ನೋಡ. ಬೇಡ ಬೇಡ ತಿನ್ನೋದು ಕೈ ತಗೊಂಡು. ನೀರು ಇಲ್ಲ, ಬಲ್ತಿದೆ ಅಡ. ಹ್ಞೂ ಸಾಕಾ? ಯಾಕೆ ಇಷ್ಟ ಆಗಲಿಲ್ವಾ? ತುಂಬ ಗಟ್ಟಿದೆ. ಫ್ರೆಂಡ್ಸ್, ಹಾಗೆಯೇ ಇಲ್ಲಿ ಇನ್ನೊಂದು ಹಾಸ್ಪಿಟಲಿಗೆ ಬಂದಿದ್ದೀವಿ. ನಮ್ಮ ತಾರಕ್ಕ ಅವ್ರ ಡಾಕ್ಟ್ರ್ ಹತ್ರ ಮಾತಾಡ್ತೀನಿ ಬಾ ಅಂತೆಲ್ಲ ಕರೆದ್ರು. ಹಾಗಾಗಿ ನನ್ನ ಹಸ್ಬೆಂಡನ್ನ ಕರ್ಕೊಂಡು ಅವ್ರ ಹಾಸ್ಪಿಟಲಿಗೆ ಬಂದುಬಿಟ್ಟು ಡಾಕ್ಟ್ರ್ ಹತ್ರ ಎಲ್ಲ ಮಾತಾಡಿದ್ವಿ ಸರ್ಜರಿ ಬಗ್ಗೆ. ಅವರು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದೇನೋ ಕೊಡ್ಲಿಲ್ಲಿ ಹೋಗೋದು ಉಗುರಲ್ಲೇ ಹೋಯ್ತು ಅನ್ನೋ ಥರ ಆಯಿತು. ಹೇಗೋ ಅವರು ಮಾಡ್ತೀನಿ ಅಂತ ಹೇಳಿ ಎಲ್ಲದನ್ನು ಸ್ವಲ್ಪ ಎಲ್ಲ ಕಡಿಮೆ ಮಾಡಿ, ನಮ್ಮ ಅಕ್ಕವ್ರು ಡಾಕ್ಟ್ರ್ ಆಗಿರೋದ್ರಿಂದ ತುಂಬ ನಮ್ಮ ಅಕ್ಕನ ಕಡೆಯಿಂದ ನನಗೆ ಹೆಲ್ಪ್ ಆಯಿತು, ತಾರಕ್ಕ ಕಡೆಯಿಂದ. ಅವ್ರು ಡಾಕ್ಟ್ರ್ ಹತ್ರ ಎಲ್ಲ ನೀಟಾಗಿ ಮಾತಾಡಿ ಯಾವ ಟೈಮಿಂಗ್ಸು ಏನು ಅಂತೆಲ್ಲ ಹೇಳಿ ಎಲ್ಲ ಫಿಕ್ಸ್ ಮಾಡಿಕೊಂಡು ಇವಾಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ದೊಡ್ಡ ಭಾರ ಆದಂಗೆ ಆಗಿತ್ತು ನನ್ನ ತಲೆಯಲ್ಲಿ. ಏನು ಮಾಡೋದು ಏನು ಬಿಡೋದು ಅಂತ ಗೊತ್ತಾಗದೆ ಒದ್ದಾಡೋ ಥರ ಆಗಿತ್ತು. ಕೊನೆಗೆ ಅದೇ ಹೇಳ್ತಾರಲ್ಲ, ಕೊಡ್ಲಿಲ್ಲಿ ಹೋಗೋದನ್ನ ಉಗುರಲ್ಲಿ ಹೋದಂಗೆ ನಮ್ಮ ತಾರಕ್ಕ ಹೇಳ್ಬಿಟ್ಟು ಎಲ್ಲದನ್ನು ಸಾಲ್ವ್ ಮಾಡಿಬಿಟ್ರು, ನನಗೆ ಏನು ಕಷ್ಟ ಆಗ್ದಂಗೆ. ಸೊ ಆಮೇಲೆ ಈಗ ಅದೆಲ್ಲ ಮಾತಾಡ್ಕೊಂಡೆಲ್ಲ ಆದಮೇಲೆ ಮನೆ ಕಡೆ ಹೋಗ್ತಾ ಇದ್ದೀವಿ. ಅಂದರೆ ಸರ್ಜರಿ ಮಾಡಲೇಬೇಕು, ಆದರೆ ಬೇರೆ ಕಡೆಗೆಲ್ಲ ಕಂಪೇರ್ ಮಾಡಿದರೆ ಇಲ್ಲಿ ನನಗೆ ಅರ್ಧಕ್ಕರ್ಧ ಕಡಿಮೆ ಮಾಡಿದ್ರು ಅವರು ಡಾಕ್ಟ್ರು. ಅರ್ಧಕ್ಕರ್ಧ ಕಡಿಮೆ ಮಾಡಿ ಸರ್ಜರಿನ ಮಾಡಿಕೊಟ್ರು. ಸೊ ಹಂಗೆ ಆನ್ ದ ವೇಯಲ್ಲಿ ಬರ್ತಾ ಇಲ್ಲಿ ಇದನ್ನು ತೊಗೊಂಡು ಬಂದ್ವಿ, ಒಂದು ಪೈನಾಪಲ್ಲು ಮತ್ತು ಕಲ್ಲಂಗಡಿ, ಸ್ವಲ್ಪ ಕಡಲೆಕಾಯಿ ತೊಗೊಂಡು ಬಂದ್ವಿ. ನೆಕ್ಸ್ಟ್ ಡೇಗೆ ಸರ್ಜರಿಗೆ ಹೇಳಿದರು. ಸರಿ, ರಿಲ್ಯಾಕ್ಸ್ ಆಯಿತು, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಯಿತು. ಯಾಕಂದರೆ ತುಂಬ ಒಳ್ಳೆ ಸರ್ಜನ್ನು.
ಹಂಗಾಗಿ ಒಂದು ಧೈರ್ಯನೂ ಕೂಡ ಬಂತು ನನಗೆ. ಧೈರ್ಯ ಬಂತು. ನಾನು ಬಂದುಬಿಟ್ಟು ಎಲ್ಲ ಮಾಡಿಸ್ತೀನಿ ಅಂತ ನಮ್ಮ ತಾರಕ್ಕ ಹೇಳಿದ್ರಿಂದ ನಂಗೆ ನಿಜವಾಗ್ಲೂ ಎಷ್ಟೋ ಸಮಾಧಾನ ಆಯಿತು. ಏನು ಮಾಡೋದು ಅಂತ ಗೊತ್ತಾಗದೆ ಕನ್ಫ್ಯೂಷನಲ್ಲಿ ಒದ್ದಾಡ್ತಾ ಇದ್ದೆ. ಇದು ನೆಪ್ರೋ ಯೂರಾಲಜಿ ಅಲ್ಲಾದರೆ ಇನ್ನೂ ಲೇಟ್ ಆಗೋದು. 5 ದಿನ 6 ದಿನ ಹಾಸ್ಪಿಟಲಲ್ಲಿ ಇದ್ಕೊಂಡು ತನು ಎಕ್ಸಾಮ್ ಬೇರೆ ನಡೀತಾ ಇದೆ. ಆ ಎಕ್ಸಾಮ್ ಟೈಮಲ್ಲಿ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಗೊತ್ತೇ ಆಗದಷ್ಟು ನನಗೆ ಕನ್ಫ್ಯೂಷನಲ್ಲೇ ಇದ್ದೆ. ಕೊನೆಗೆ ಇಲ್ಲಿ ಇವ್ರ ಡಾಕ್ಟ್ರ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿ ಎಲ್ಲ ಆದಮೇಲೆ ಎಷ್ಟೋ ಮನಸ್ಸಿಗೆ ನಿರಾಳ ಆಗೋಯಿತು. ಒಂಥರ ಸಮಾಧಾನ ಸಿಕ್ಕಿದಂಗೆ ಆಯಿತು. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಇನ್ನೂ ಡೀಟೇಲಾಗಿ ಹೇಳ್ತೀನಿ.